ಅತ್ತೆಮ್ಮ. ಏನಾಯ್ತು? ಈ ಮಯೂರಿದು ದಿನೇ ದಿನೇ ಅತಿ ಆಗ್ತಾ ಇದೆ. ಬಾಯಿಲಿ ಎನ್ನಲ್ಲ, ಕೂತ್ಕೋ, ಸಮಾಧಾನ ಮಾಡ್ಕೊ. ಅದೇನಾಯ್ತು ಅಂತ ಹೇಳು. ಅತ್ತೆಮ್ಮ, ಈ ಮಯೂರಿ ಹೆಜ್ಜೆ ಹೆಜ್ಜೆಗೂ ನನ್ನ ಮಗನ ಮೇಲೆ ಅನುಮಾನ ಪಡ್ತಿದ್ದಾಳೆ. ಮದುವೆಗಿಂತ ಮುಂಚೆನೇ ಅವನ್ನ ಗುಲಾಮನ್ ಥರ ನಡ್ಸ್ಕೊತಾ ಇದ್ದಾಳೆ. ಕೂಗಾಡ್ತಾಳೆ ಅವನ ಮೇಲೆ ಅವಳು. ಅದು ಅವಳಿಗೆ ಅರ್ಜುನ್ ಮೇಲಿರೋ ಅತಿಯಾದ ಪ್ರೀತಿ ಕಣೆ. ಅಷ್ಟು ಅರ್ಥ ಆಗಲ್ವಾ ನಿನಗೆ? ಇಲ್ಲ ಅತ್ತೆಮ್ಮ, ಪ್ರೀತಿಗೂ ದಬ್ಬಾಳಿಕೆಗೂ ವ್ಯತ್ಯಾಸ ಇದೆ ಅಲ್ವಾ? ಮದುವೆಗೆ ಮುಂಚೆನೇ ಹೀಗೆ, ಇನ್ನು ಮದುವೆ ಆದಮೇಲೆ ಅರ್ಜುನ್ ಬಾಳು ನರಕ ಆಗ್ಬಿಡತ್ತೆ ಅತ್ತೆಮ್ಮ. ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ನೋಡಿ ಹೇಮ, ಅರ್ಜುನ್ ನಿನ್ನ ಮಗ, ಅವನ ಮೇಲೆ ನಿನಗೆ ಅತಿಯಾದ ಪ್ರೀತಿ ಕಾಳಜಿ ಸಹಜ. ಇನ್ನು ಮಯೂರಿ, ಅವಳು ತುಂಬ ಒಳ್ಳೆ ಹುಡುಗಿ ಕಣೆ. ಎಷ್ಟೇ ಆಗಲಿ ಅರ್ಜುನ್ ಅವಳು ಗಂಡ ಆಗೋನು. ಅವಳಿಗೂ ಅವನ ಮೇಲೆ ಅತಿಯಾದ ಪ್ರೀತಿ ಕಾಳಜಿ ಇರುತ್ತೆ ಅಲ್ವಾ? ಹಾಂ, ನೀವಿಬ್ಬರು ಒಂದೇ ನಾಣಿಂದ ಎರಡು ಮುಖಗಳು ಕಣೆ. ನೀನು ತಾಯಿ, ಅವಳು ಹೆಂಡ್ತಿ. ಅದಕ್ಕೆ ಅರ್ಜುನ್ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿ ನಿಮ್ಮ ನೆಮ್ಮದಿನ ಕೆಡ್ಸ್ಕೊತಾ ಇದ್ದೀರಾ. ಆದರೂ ಅತ್ತೆಮ್ಮ, ಮಯೂರಿ ಈ ಮನೆಗೆ ತಕ್ಕ ಹುಡುಗಿ ಅಲ್ಲ ಅಂತ ನಂಗೆ ಅನಿಸ್ತಾ ಇದೆ. ನೋಡಿ ಹೇಮ, ನಿನಗೆ ಅವಳ ಮೇಲಿರೋ ಅಸಮಾಧಾನ ಈ ರೀತಿ ಮಾತಾಡಿಸ್ತಾ ಇದೆ. ಮನಸ್ಸನ್ನ ಸ್ವಲ್ಪ ತಿಳಿ ಮಾಡಿ ಯೋಚನೆ ಮಾಡಿ ನೋಡು. ಅವಳು ಇನ್ನೂ ಚಿಕ್ಕ ಹುಡುಗಿ ಕಣೆ, ಅದಕ್ಕೆ ಹೇಗಾಡ್ತಾಳೆ. ದೊಡ್ಡೋರು ನಾವು ಅರ್ಥ ಮಾಡಿಕೊಂಡು ನಿಭಾಯಿಸ್ಬೇಕಲ್ವಾ? ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ ಅತ್ತೆಮ್ಮ. ನನಗೆ ನಮ್ಮ ಅರ್ಜುನ್ನ ನೆನೆಸ್ಕೊಂಡ್ರೆ. ನೀನೇನು ನೆನೆಸ್ಕೋಬೇಡ, ಸ್ವಲ್ಪ ನೆಮ್ಮದಿಯಾಗಿರೋದನ್ನ ಕಲ್ತ್ಕೊ ಮೊದಲು. ದೊಡ್ಡವರಾಗಿ ನಾವೇ ತಾಳ್ಮೆ ಕಳ್ಕೊಂಡ್ರೆ ಮನೆ ನೆಮ್ಮದಿ ಹಾಳಾಗುತ್ತೆ ಕಣೆ. ಚಿಕ್ಕವ್ರು ಮಾಡೋ ತಪ್ಪುಗಳನ್ನ ತಿದ್ದಿ ನಾವೇ ಅವ್ರನ್ನ ದಾರಿಗೆ ತರಬೇಕು ಹೇಮ. ನಾವೇ ಜಗಳಕ್ಕೆ ನಿಂತರೆ ಅವ್ರು ನಮ್ಮ ಕೈ ಜಾರು ಹೋಗ್ತಾರೆ. ಆದರೂ ಅತ್ತೆಮ್ಮ, ಈ ಮಯೂರಿ ವರ್ತನೆ ಯಾಕೋ ನೋಡು, ಎಲ್ಲ ಸರಿ ಹೋಗುತ್ತೆ. ಮದುವೆ ಒಂದಾಗಲಿ, ನೋಡ್ತಾ ಇರೋ ಮಯೂರಿ ಅರ್ಜುನನ್ನ ಅರ್ಥ ಮಾಡಿಕೊಂಡು ಈ ಮನೇನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ. ಅದೇ ಅತ್ತೆಮ್ಮ ನನ್ನ ಕಾಡ್ತಿರೋ ಭಯ. ನಾನು ಯಾವ್ದು ಆಗಬಾರ್ದು ಅಂತ ಅನ್ಕೋತಾ ಇದ್ದೀನೋ ಅದೇ ಆಗ್ತಿದೆ. ಪರಿಸ್ಥಿತಿ ಕೈ ಮೀರಿ ಹೋಗೋಷ್ಟರಲ್ಲಿ ಇದಕ್ಕೇನಾದರೂ ವ್ಯವಸ್ಥೆ ಮಾಡಬೇಕು. ನೋಡಿ, ಮಯೂರಿ ಸ್ವಭಾವ ಯಾಕೋ ಈಚೆಗೆ ನಂಗೆ ಸರಿ ಹೋಗ್ತಾ ಇಲ್ಲ. ಈ ಮದುವೆಗೆ ಏನು ಕಿರಿಕಾಗತ್ತೆ ಅಂತ ಸ್ಟ್ರಾಂಗ್ ಆಗಿ ಅನಿಸ್ತಿದೆಯಲ್ಲ ನನಗೆ. ಹೇಮ, ಮಯೂರಿ ಇನ್ನೂ ಚಿಕ್ಕ ಹುಡುಗಿ, ಅವಳಿಗೆ ತಿಳುವಳಿಕೆ ಇಲ್ಲ, ಅದಕ್ಕೆ ಆಗ ಮಾತಾಡ್ತಾಳೆ. ಅವಳಿಗೆ ಅರ್ಜುನ ಕಂಡ್ರೆ ತುಂಬ ಪ್ರೀತಿ, ಹಾಗಾಗಿ ಸ್ವಲ್ಪ ಕೂಗಾಡಿದಾಳೆ ಅಷ್ಟೇ. ಅಲ್ವೇನೋ ಅರ್ಜುನ್? ಹೌದಮ್ಮ, ಈಗ ಅರ್ಜುನ್ ಹೋಗಿ ಮಯೂರಿನ ಸಮಾಧಾನ ಮಾಡಿದ್ರೆ ಆಯಿತು. ಇಷ್ಟು ಚಿಕ್ಕ ವಿಷಯಕ್ಕೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೆ? ಕಳ್ಳ ಸಿಕ್ಕಿಬಿದ್ದ. ಈಗಿದೆ ಇವನಿಗೆ ಮಾರಿ ಹಬ್ಬ. ಈ ಸುಂಟ್ರಗಾಳಿ ಇನ್ಮೇಲೆ ಆಗ್ತಾನೇ ಇರುತ್ತೆ. ಅಲ್ಲಿ ಅಮೃತ ಅನ್ನೋ ತಂಗಾಳಿ, ಇಲ್ಲಿ ಮಯೂರಿ ಅನ್ನೋ ಸುಂಟ್ರಗಾಳಿ. ಏನಪ್ಪ ಭಗವಂತ, ಇದೆರಡರಲ್ಲಿ ನನ್ನ ಪಾಲಿಗೆ ಯಾವುದನ್ನ ಕರುಣಿಸ್ತೀವೋ ನಿನ್ನೆ ಡಿಸೈಡ್ ಮಾಡಿ. ಮಯೂರಿ, ಏನಮ್ಮ ಇದು? ನಾನು ಹೇಳಿದ್ರೆ ಯಾರು ನಂಬಲಿಲ್ಲ ಅಲ್ವಾ? ಇಲ್ಲಿ ನೋಡಿ ಸಾಕ್ಷಿ. ಅರ್ಜುನ ಅಮೃತ ಹಿಂದೆ ಸುತ್ತುತ್ತಿದ್ದಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ?
ಅಮೃತ ಇಂಥದೇ ವೇಲ್ಗಳನ್ನ ಹಾಕೋದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಚಿತ್ರ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀಯಾ? ಈಗ ಈ ಥರದ ವೇಲು ಎಲ್ಲರ ಹತ್ರನೂ ಇರುತ್ತೆ, ಅಮೃತ ಹತ್ರ ಮಾತ್ರ ಅಲ್ಲ. ನೋಡು, ಉಳಿಯೋ ಬೆಂಕಿಗೆ ತುಪ್ಪ ಸುರಿಬೇಡ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ. ಅಮೃತ ಅವ್ರ ಜೊತೆ ಇದ್ದೇ ಸರಿ, ಆದರೆ ಅವ್ರು ಅವತ್ತು ಹಾಕಿದ್ದು ಈ ವೇಲಲ್ಲ, ರೆಡ್ ಕಲರ್ ವೇಲು. ಇಲ್ಲಿ ನೋಡಿದ್ರೆ ಬೇರೆ ಕಲರ್ ಇದೆಯಲ್ಲ, ಇದು ಹೇಗೆ? ಏನು ಅರ್ಜುನ್ ಇದೆಲ್ಲ? ಮಯೂರಿ ಪ್ರಶ್ನೆಗೆ ಉತ್ತರ ಕೊಡು. ಯಾರ್ದಿದ್ದು ವೇಲು? ನನಗೆ ಗೊತ್ತಿಲ್ಲಪ್ಪ. ಆ ವೇಲು ನನ್ನ ಕಾರಲ್ಲಿ ಹೇಗೆ ಬಂತು ನನಗೆ ಗೊತ್ತಿಲ್ಲ. ಅಷ್ಟಕ್ಕೂ ನೀವೇ ನೆನೆ ಅಮೃತ ಅವ್ರ ಮನೆಗೆ ಫೋನ್ ಮಾಡಿ ಮಾತಾಡಿದ್ರಲ್ಲ, ಅಮೃತ ಅವರೇ ಮಾತಾಡಿದ್ರು, ಅವ್ರ ಮನೆಯಲ್ಲೇ ಇದ್ರು ಅಂತ ಹೇಳಿದ್ರಲ್ಲ. ಹಾಗಿದ್ಮೇಲೆ ಇದು ಅವ್ರ ಮೇಲಾಗೋದಕ್ಕೆ ಹೇಗೆ ಸಾಧ್ಯ? ಇವಳೇ ಒಂಥರ ಇಶ್ಯೂ ಕ್ರಿಯೇಟ್ ಮಾಡೋದಕ್ಕೆ, ಇವಳು ಹಠ ಸಾಧಿಸೋದಕ್ಕೆ ಸುಳ್ಳು ಹೇಳ್ತಿದ್ದಾಳೆ. ಸುಳ್ಳು ಹೇಳಿ ನನಗೇನು ಆಗಬೇಕಾಗಿಲ್ಲ ಅರ್ಜುನ್. ಈ ವೇಲ್ ನಿನ್ನ ಕಾರಲ್ಲೇ ನನ್ನ ಕಣ್ಣಿಗೆ ಬಿದ್ದಿದ್ದು. ಸುಳ್ಳು ಹೇಳ್ತಿರೋದು ನೀನು. ಸರಿ, ಇದು ಅಮೃತ ವೇಲ್ ಅಲ್ಲ ಅಲ್ವಾ? ಹಾಗಾದ್ರೆ ಇದು ಬೇರೆ ಯಾರ್ದೋ ವೇಲ್ ಆಗಿರಬೇಕು. ಹೇಳು, ಯಾರ ಜೊತೆ ಸುತ್ತಕ್ಕೆ ಹೋಗಿದ್ದೆ? ಮಯೂರಿ, ನಾಲ್ಗೆ ಮೇಲೆ ನಿಗಾ ಇರಲಿ. ಅವನು ನನ್ನ ಮಗ. ಕಣ್ಕಂಡ್ ಹಾಗೆ ಸುಳ್ಳು ಹೇಳ್ಕೊಂಡು ಸುತ್ತಾಡೋ ಸಂಸ್ಕಾರನ ನಾವು ಅವನು ಕಲಿಸಿಲ್ಲ. ಅವನು ಹೇಳ್ತಾ ಇದ್ದಾನೆ ಅಂದಮೇಲೆ ಅದು ನಿಜನೇ. ನನಗೆ ಅವನ ಮೇಲೆ ನಂಬಿಕೆ ಇದೆ. ಇದೇ ಬೇಕಾಗಿರೋದು. ನನಗೆ ಬೇಕಾಗಿರೋದು ಇದೆ. ಹೊತ್ಸಿರೋ ಬೆಂಕಿ ಚೆನ್ನಾಗಿ ಹೊತ್ಕೊಂಡಿದೆ. ಓ, ಮನೆ ಮಗನ ಮೇಲಿರೋ ನಂಬಿಕೆ ಮನೆ ಸೊಸೆ ಆಗ್ತಿರೋ ನನ್ನ ಮೇಲಿಲ್ಲ ಅಲ್ವಾ? ಇರಲಿ. ಮಯೂರಿ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನೋಡ್ಕೋತೀನಿ. ತುಪ್ಪ ಈಗ ಸುರಿತೀನಿ. ಶೇಷ, 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 ನಾನು ನಿನಗೆ ವಹಿಸಿರೋ ಕೆಲಸ ಮುಗಿತಾ ಬಂದಿದೆ. ಎಲ್ಲ ನಾನು ಅನ್ಕೊಂಡಾಗೆ ಆಗ್ತಿದೆ. ನಾವು ಮಾಡಬೇಕಾಗಿರೋ ಕೆಲಸ ಇನ್ನು ಸ್ವಲ್ಪ ಉಳಿದಿದೆ. ನಾನು ಆ ಮನೆ ಸೊಸೆಯಾಗಿ ಆ ಮನೆ ಒಳಗೆ ಹೋಗೋ ಅಮೃತಗಳಿಗೆ, ನನ್ನ ಪಾಲಿನ ಅಮೃತಗಳಿಗೆ ಹತ್ರ ಬಂತು. ಶತ್ರು ವಿನಾಶದ ಕಾಲ ಹತ್ರ ಬಂತು. ಅರ್ಜುನ್, ನಿನ್ನ ಸಾವಿಂದಾನೆ ಶತ್ರು ವಿನಾಶಕ್ಕೆ ಮುನ್ನುಡಿ. ಕಾಯ್ತಾ ಇರು. ಯಾರು ಮಯೂರಿ ಅದು? ಇವರಿಬ್ರು ದೇವಸ್ಥಾನದಲ್ಲಿ ಮಾತಾಡೋದನ್ನ ನಾನೇ ನೋಡಿದೆ. ಅರ್ಜುನ್ ಅವ್ರ ಹೆಂಡತಿಯಾಗಿ, ವಿಷ್ಣು ಅವ್ರ ಮನೆ ಸೊಸೆಯಾಗಿ ನಾನು ಅವ್ರ ಮನೆಗೆ ಹೋಗಬೇಕು ಅಂತ ದಿನ ಆ ದೇವರಲ್ಲಿ ಕೇಳ್ಕೊತೀನಿ. ಮೊದಲು ಆ ನಾಗಬಳಿ ನನ್ನ ವಶವಾಗ್ಲಿ, ಆಮೇಲೆ ಈ ಕಾನಿಷ್ಕ ಯಾರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಏ ಭೈರವ!